ಓಂ ಶ್ರೀ ಸದ್ಗುರು ಪಾದುಕಾಭ್ಯಾಂ ನಮಃ. ಎಲ್ರಿಗೂ ನಮಸ್ಕಾರ. ಸೌಂದರ್ಯ ಲಹರಿಯ 83ನೇ ಶ್ಲೋಕವನ್ನು ಅನುಸಂಧಾನ ಮಾಡೋಣ. ಪರಾಜೇತುಂ ರುದ್ರಂ ದ್ವಿಗುಣಶರಗರ್ಭೌ ಗಿರಿಸುತೆ ನಿಷಂಗೌ ತೇ ಜಂಘೆ ವಿಷಮವಿಶಿಖೋ ಬಾಢಮಕೃತ ಯದಗ್ರೆ ದೃಶ್ಯಂತೆ ದಶಶರಫಲಾಃ ಪಾದಯುಗಲೀ ನಖಾಗ್ರಚ್ಛದ್ಮಾನಃ ಸುರಮಕುಟಶಾಣೈಕನಿಶಿತಾಃ. ಪರಾಜೇತುಂ ರುದ್ರಂ ದ್ವಿಗುಣಶರಗರ್ಭೌ ಗಿರಿಸುತೆ ನಿಷಂಗೌ ತೇ ಜಂಘೆ ವಿಷಮವಿಶಿಖೋ ಬಾಢಮಕೃತ ಯದಗ್ರೆ ದೃಶ್ಯಂತೆ ದಶಶರಫಲಾಃ ಪಾದಯುಗಲೀ ನಖಾಗ್ರಚ್ಛದ್ಮಾನಃ ಸುರಮಕುಟಶಾಣೈಕನಿಶಿತಾಃ. ಪರಾಜೇತುಂ ರುದ್ರಂ ದ್ವಿಗುಣಶರಗರ್ಭೌ ಗಿರಿಸುತೆ ನಿಷಂಗೌ ತೇ ಜಂಘೆ ವಿಷಮವಿಶಿಖೋ ಬಾಢಮಕೃತ ಯದಗ್ರೆ ದೃಶ್ಯಂತೆ ದಶಶರಫಲಾಃ ಪಾದಯುಗಲೀ ನಖಾಗ್ರಚ್ಛದ್ಮಾನಃ ಸುರಮಕುಟಶಾಣೈಕನಿಶಿತಾಃ. ಈ ಶ್ಲೋಕದಲ್ಲಿ ದೇವಿಯ ಜಂಘ ಮತ್ತು ಕಾಲುಗುರುಗಳ ವರ್ಣನೆ ಕೊಟ್ಟಿದ್ದಾರೆ. ದೇವಿಯ 10 ಕಾಲು ಬೆರಳುಗಳು ಬಾಣದ ಮೊನೆಗಳಂತೆ ಅಂತ ಉತ್ಪ್ರೇಕ್ಷೆ ಮಾಡಿದ್ದಾರೆ. ಈ ಒಂದು ಶ್ಲೋಕದಲ್ಲಿ ದೇವಿಯ ಪರಾಕ್ರಮವನ್ನು ತಿಳಿಸ್ತಕ್ಕಂತಹ ಶ್ಲೋಕ ಇದು. ಗಿರಿಸುತೆ ಹಿಮವಂತನ ಪುತ್ರಿಯೇ, ವಿಷಮವಿಶಿಖಃ ಪಂಚಬಾಣನಾದ ಮನ್ಮಥ, ರುದ್ರನನ್ನು ಪರಾಜೇತುಂ ಪರಾಭವಗೊಳಿಸುವುದಕ್ಕಾಗಿ ದ್ವಿಗುಣಶರಗರ್ಭವು 2ರಷ್ಟು ಹೆಚ್ಚಿಸಲ್ಪಟ್ಟ, ಅಂದರೆ 5 ಬಾಣಗಳನ್ನು 10 ಬಾಣಗಳನ್ನಾಗಿ ಹೆಚ್ಚಿಸಿ, ತೇ ಜಂಘೆ ನಿನ್ನ 2 ಮೀನಖಂಡಗಳನ್ನು, ಅಂದರೆ ಮಂಡಿಗಳಿಂದ ಹಿಮ್ಮಡಿಯವರೆಗಿನ ಕಾಲುಗಳ ಭಾಗಗಳನ್ನು, ನಿಷಂಗೌ 2 ಬತ್ತಳಿಕೆಗಳನ್ನಾಗಿ, ಬಾಢಂ ಅಕೃತ ನಿಶ್ಚಯವಾಗಿಯೂ ನಿರ್ಮಾಣ ಮಾಡಿದ್ದಾನೆ. ಯದಗ್ರೆ ಆ ಬತ್ತಳಿಕೆಗಳ ಅಂದರೆ ಮೀನಖಂಡಗಳ ಅಗ್ರಭಾಗದಲ್ಲಿ, ಅಂದರೆ ತುದಿಯಲ್ಲಿ, ಪಾದಯುಗಲೀ ನಖಾಗ್ರಚ್ಛದ್ಮಾನಃ 2 ಕಾಲುಗಳ ಉಗುರುಗಳ ತುದಿಗಳ ರೂಪವುಳ್ಳಗಳಾಗಿ, ಸುರಮಕುಟ ಶಾಣೈಕನಿಶಿತಾಃ ಇಂದ್ರಾದಿ ದೇವತೆಗಳ ಕಿರೀಟಗಳೆಂಬ ಸಾಣೆ ಕಲ್ಲುಗಳಲ್ಲಿ ಮುಖ್ಯವಾಗಿ ಸಾಣೆ ಹಿಡಿದು ತೀಕ್ಷ್ಣಗೊಳಿಸಲ್ಪಟ್ಟಿರತಕ್ಕಂತಹ ದಶಶರಫಲಾಃ 10 ಬಾಣಗಳ ಕಬ್ಬಿಣದ ಚೂಪುಗಳು ದೃಶ್ಯಂತೆ ಗೋಚರಿಸುತ್ತಿವೆ. ದೇವಿಯ ಒಂದೊಂದು ಮೊಣಕಾಲು ಒಂದೊಂದು ಬತ್ತಳಿಕೆಗಳಂತೆ ಇದ್ದು, ಮನ್ಮಥನು ಶಿವನನ್ನು ಜಯಿಸಲು ಒಂದೊಂದರಲ್ಲೂ 5 ಬಾಣಗಳನ್ನಿಟ್ಟುಕೊಂಡು ಯುದ್ಧಕ್ಕೆ ಹೊರಟಿದ್ದಾನೇನೋ ಅನ್ನೋ ಹಾಗಿದೆ. ದೇವಿಯ 2 ಕಾಲ್ಬೆರಳುಗಳ ಉಗುರುಗಳ ಸೌಂದರ್ಯ ನೋಡಿದ್ರೆ, ಸದಾ ದೇವತೆಗಳಿಂದ ನಮಿಸಲ್ಪಟ್ಟ ಕಿರೀಟಗಳಿಂದ ಸಾಣೆ ಹಿಡಿದು ದುಷ್ಟರ ವಿನಾಶಕ್ಕಾಗಿ ಹರಿತಗೊಳಿಸಿದ ಬಾಣಗಳಂತೆ ಇದೆ ಅಂತ ವರ್ಣನೆ ಮಾಡಿದ್ದಾರೆ ಇಲ್ಲಿ ಶಂಕರರು. ಹೇ ಗಿರಿಸುತೆ, ಶಿವನನ್ನು ಗೆಲ್ಲಲು ಮನ್ಮಥನು ನಿನ್ನ ಮೊಣಕಾಲುಗಳನ್ನು 2 ಬತ್ತಳಿಕೆಗಳನ್ನಾಗಿ ಮಾಡಿರಬೇಕು. ಅದೇ ಸತ್ಯ. ಯಾಕೆಂದರೆ
ಆ ಮೊಣಕಾಲುಗಳ ತುದಿಯಲ್ಲಿ ಪಾದಗಳ ಉಗುರು ಮೊನೆಯ ಕಾಂತಿಯಿಂದ ನಮಿಸುವ ದೇವತೆಗಳ ಕಿರೀಟಗಳಿಂದ ಸಾಣೆ ಹಿಡಿಯಲ್ಪಟ್ಟು ಹರಿತವಾಗಿವೆಯೇನೋ ಅನ್ನೋ ಹಾಗೆ 10 ಬಾಣಗಳ ಅಲಗುಗಳು ಕಂಡು ಬರ್ತಾ ಇವೆ ಅಮ್ಮ ಅಂತ. ದೇವಿಯು ಮಕ್ಕಳ ದುರ್ಗುಣಗಳನ್ನು ಪಂಚಕರ್ಮೇಂದ್ರಿಯ ಹಾಗೂ ಪಂಚಜ್ಞಾನೇಂದ್ರಿಯಗಳ ಮೂಲಕ ನಾಶ ಮಾಡಿ ಸದ್ಗುಣಗಳನ್ನಿಟ್ಟು ಕೃಪೆ ತೋರಿ ಪ್ರೀತಿಯಿಂದ ಸಲಹುವಳು ಎನ್ನುತ್ತಾ ಶಂಕರ ಭಗವತ್ಪಾದರು ದೇವಿಗೆ ಸೌಂದರ್ಯ ಲಹರಿಯ 83ನೇ ಪುಷ್ಪವನ್ನು ಸಮರ್ಪಿಸ್ತಾ ಇದ್ದಾರೆ. ಈ ಒಂದು ಶ್ಲೋಕದ ಪಠನೆಯಿಂದ ಉತ್ತಮ ವಾಗ್ಮಿಗಳಾಗಬಹುದು, ಧೈರ್ಯವಾಗಿ ಸಭೆ ಸಮಾರಂಭಗಳಲ್ಲಿ ಭಾಷಣ ಮಾಡಬಹುದು, ವಿರೋಧಿಗಳನ್ನು ಗೆದ್ದು ಉನ್ನತ ಪದವಿಯನ್ನು ಪಡೆಯತಕ್ಕಂತಹ ಶ್ಲೋಕ ಇದು. ಶ್ರೀ ಜಗದಂಬಾರ್ಪಣಮಸ್ತು.